ಲಕ್ಕುಂಡಿಯ ಉತ್ಖನನದ ವಿಚಾರವಾಗಿ ಎಸ್ ಪಾಟೀಲ್ ಅಪಸ್ವರವನ್ನು ಎತ್ತಿದ್ದಾರೆ. ಇದೇ ವಿಚಾರವಾಗಿ ಅವರು ಮಾತನಾಡಿದಂಥವರು ಲಕ್ಕುಂಡಿ ಉತ್ಸವ ಏನಿದೆ ಅದಕ್ಕೆ ಮಹತ್ವವನ್ನು ಕೊಡಬೇಕು. ಲಕ್ಕುಂಡಿ ಉತ್ಖನನ ನಡೆಯುವಂತಹ ಜಾಗಕ್ಕೆ ಭೇಟಿ ಕೊಟ್ಟು ಮಾತನಾಡಿದರೆ ಮಾಜಿ ಸಚಿವ ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ಲಕ್ಕುಂಡಿ ಉತ್ಸವವನ್ನು ಮಾಡಬೇಕಿತ್ತು. ಆದರೆ ಆಗ ನಾವು ಧಾರವಾಡ ಉತ್ಸವವನ್ನು ಮಾಡಬೇಕಾಯಿತು. ಉತ್ಸವ ಮಾಡುವುದಕ್ಕೆ ಸ್ಥಳೀಯರ ವಿರೋಧ ಕೂಡ ಇತ್ತು. ವಿರೋಧವನ್ನು ಮಾಡಿದರು. ನಂತರದಲ್ಲಿ ಲಕ್ಕುಂಡಿಯಲ್ಲಿ ಉತ್ಸವವನ್ನು ಮಾಡಲಾಯಿತು ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಆನಂತರ ಮಾತನಾಡ್ತಾರೆ ಅವರು. ಲಕ್ಕುಂಡಿ ಉತ್ಖನನಕ್ಕೆ ಕಾಂಗ್ರೆಸ್ ಮಾಜಿ ಸಚಿವ ಎಸ್ ಪಾಟೀಲ್ ಒಂದು ರೀತಿಯಲ್ಲಿ ಅಪಸ್ವರವನ್ನು ಎತ್ತಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ 10 ದಿನಗಳಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಈ ಉತ್ಖನನ ಕಾರ್ಯಕ್ಕೆ ಸ್ವತಃ ಕಾಂಗ್ರೆಸ್ ಮಾಜಿ ಸಚಿವ ಎಸ್ ಪಾಟೀಲ್ರು ಅಪಸ್ವರವನ್ನು ಎತ್ತಾ ಇದ್ದಾರೆ. ಇದರಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರಿಗೆ ಸ್ವಲ್ಪ ಮುಜುಗರ ತಂದಂತೆ ಆಗ್ತಾ ಇದೆ. ಸುಮ್ಮನೆ ಮಣ್ಣು ಅಗೆದು ಹಣ ವ್ಯರ್ಥವನ್ನು ಮಾಡ್ತಾ ಇದ್ದಾರೆ. ಭೂಮಿ ಒಳಗಿರುವಂತಹ ಸಂಪತ್ತು ಕಂಡುಹಿಡಿಯುವ ಮಷಿನ್ಗಳಿವೆ, ಅವುಗಳನ್ನು ಬಳಸಿಕೊಂಡು ಉತ್ಖನನ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಮಂಗಳವಾರ ಉತ್ಖನನ ಸ್ಥಳಕ್ಕೆ ಭೇಟಿ ನೀಡಿದರು. ಭೇಟಿ ನೀಡಿ ಪ್ರಾಧಿಕಾರ ಸದಸ್ಯರೊಂದಿಗೆ ಕೆಲವೊಂದು ಮಾತುಕತೆಗಳನ್ನು ಆಡಿದ್ದಾರೆ. ಕೆಲವು ಸಲಹೆಯನ್ನು ಕೂಡ ನೀಡಿದ್ದಾರೆ. ಯಾವ ರೀತಿಯಾಗಿ ಮಾಡಬೇಕು, ಈಗ ಟೆಕ್ನಾಲಜಿ ಏನು ಮುಂದುವರೆದಿದೆ ಅದನ್ನು ಉಪಯೋಗಿಸಿಕೊಂಡು ಮಾಡ್ಬೋದಲ್ವಾ ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ನಮ್ಮ ಲಕ್ಕುಂಡಿ ಅಂದರೆ ಇವತ್ತಲ್ಲ, ಇದು ಬಹುಶಃ ಅತ್ತಿಮಬ್ಬೆ ಕಾಲದಿಂದ ಅಜಿಗಣ್ಣ ಮುಕ್ತಾಯರು ಇದ್ದಂಥ ಊರಿದು. ಬಹುಶಃ ಅತ್ತಿಮಬ್ಬೆಯವ್ರ ಕಾಲಕ್ಕೆ ಟಂಕಸಾಲೆ ಇತ್ತು ಇಲ್ಲಿ. ಆಮೇಲೆ ಇವನ್ನೆಲ್ಲ ನಾಣ್ಯಗಳನ್ನು ತಯಾರು ಮಾಡ್ತಿದ್ರು ಅಂತ ನಮಗೆ ಇತಿಹಾಸದೊಳಗೆ ಸಿಗ್ತಾವೆ. ಬಹುಶಃ ನಾನು ಮಂತ್ರಿ ಆದ್ಕೇನು ಮೊದಲು MLA ಆದ್ಕೇನು ಮೊದಲು ಈ ಲಕ್ಕುಂಡಿ ಉತ್ಸವ ಮಾಡ್ಬೇಕಂತ ಹೇಳಿ ನಮ್ಮ ಧಾರವಾಡ DC ಅವರು ಇಲ್ಲಿ ಮಾಡೋದು ಇದನ್ನು ಮಾಡಿ ಇಲ್ಲೇನು ಮಾಡೋದಂತ ಹೋಗಿ ಧಾರವಾಡಕ್ಕೆ ಮಾಡಿಬಿಟ್ರಿ. ಧಾರವಾಡ ಜಿಲ್ಲಾ ಉತ್ಸವ ಲಕ್ಕುಂಡಿ ಮಾಡೋಕಂತ ಮಾಡಿದ್ರು ಅವರು. ಹಿರ್ನೀರ ಅಂತ ಒಬ್ಬರು DC ಇದ್ರು. ಅವ್ರು ಮಾಡಿದವ್ರು ಅಲ್ಲಿ ಹೋದ್ರಲ್ಲ, ನಮ್ಮೂರವ್ರು ದಾನ್ಲೇ ಎದ್ಬಿಟ್ರು. ಎದ್ದು ಕೂಡ ಅದೇನೋ ಬಸ್ಸು ತರಿಬಿ ಸುಮಾರು 150 ಮಂದಿ ಮೇಲೆ ಕೇಸ್ ಹಾಕಿದ್ರು. 150 ಮಂದಿ ಮೇಲೆ ಕೇಸ್ ಹಾಕಿದ್ರೆ ಮುಂದೆ ಕೋರ್ಟ್ಗೆ ಅಡ್ಡಾಡ್ತಿದ್ರು. ಮುಂದೆ ಏನು ಸುದೈವ ದುರ್ದೈವ ನಾನು MLA ಆದೆ, ಮಂತ್ರಿನೂ ಆಗಿಬಿಟ್ಟು ನಮಗೆ ಇವರೆಲ್ಲರ ಆಶೀರ್ವಾದದಿಂದ. ಮೊದಲನೇ ಕ್ಯಾಬಿನೆಟ್ನಾಗ ನಾನು ಶುರುವಾತು ಏನು ಅವ್ರ ಮೇಲೆ ಎಲ್ಲ ಕೇಸ್ಗಳನ್ನ ಹಿಂದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.